ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಜನಿ ಪಾಟೀಲ್ ಅಂತ. ಇವತ್ತು ಚಿಕ್ಕ ಮಕ್ಕಳ ತಜ್ಞರು. ಇವತ್ತು ನಿಮಗೆ ಹೇಳ್ಕೊಡೋ ವಿಷಯ ಏನಂದರೆ ವಿಟಮಿನ್ ಡಿ ಬಗ್ಗೆ ಹೇಳ್ಕೊಡತ್ತೇನೆ. ಏನಪ್ಪ ಇದ್ರದ್ದು ಮಹತ್ವ ಏನು ಅಂತಂದರೆ, ನಮ್ಗೆ ಎಲ್ಲರಿಗೂ ಒಂದು ಹುಟ್ಟಿದ ಕೂಸಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಸಣ್ಣವರಾಗಲಿ, ಅಡೋಲ್ಸೆಂಟ್ಸು, ದೊಡ್ಡವರಾಗಲಿ, ವಯಸ್ಸಾದವ್ರ ತನಕ ಪ್ರತಿಯೊಬ್ಬರಿಗೂ ವಿಟಮಿನ್ ಡಿ ಅವಶ್ಯಕತೆ ತುಂಬ ಇರ್ತೈತೆ. ಅದರದ್ದು ಡೈಲಿ ಡೋಸೇಜ್ ಏನಪ್ಪ ಅಂದರೆ 400 ಯೂನಿಟ್ಸ್ ಹೋಗಬೇಕು ನಮ್ಮ ಬಾಡಿನಲ್ಲಿ. 400 ಯೂನಿಟ್ಸ್ ಹೋಗ್ಬೇಕಂದ್ರೆ ಕೆಲವೊಂದು ನೋಡ್ರಿ ಎಲ್ಲ ವಿಟಮಿನ್ ಎ, ಬಿ, ಸಿ ಮತ್ತು ಎಲ್ಲ ಬಿ ವಿಟಮಿನ್ಸ್ ಎಲ್ಲ ತರಕಾರಿನಾಗ ಸಿಗ್ತೈತಿ, ಫ್ರೂಟ್ಸ್ನಾಗ ಸಿಗ್ತೈತಿ. ಬಟ್ ವಿಟಮಿನ್ ಡಿ ಮಾತ್ರ ಊಟದಲ್ಲಿ ಸಿಗಲ್ಲ. ಸೊ ಅದ್ರ ಮಹತ್ವ ಏನು ಅಂತಂದ್ರೆ, ನಮಗೆ ಸಿಗೋದು ಬಿಸಿಲಿನಲ್ಲಿ ಮಾತ್ರ ಸಿಗ್ತೈತಿ. ಅದು 288 NM UV ಲೈಟ್ನಾಗ ಮಾತ್ರ ಸಿಗ್ತೈತಿ. ಅದು ಯಾವಾಗ ವಿಟಮಿನ್ ಡಿ, ನಮ್ಮ ವಿಟಮಿನ್ ಡಿ ಎಲ್ಲಿ ಉತ್ಪತ್ತಿ ಆಗ್ತೈತೆ ಅಂದ್ರೆ ಸ್ಕಿನ್ನಲ್ಲಿ ಮಾತ್ರ ಉತ್ಪತ್ತಿ ಆಗ್ತೈತೆ. ಅದು ಪ್ಯೂರ್ ವೆಜಿಟೇರಿಯನ್ ಇರೋರಿಗಂತೂ ರೆಗ್ಯುಲರ್ ವೆಜ್ ಫುಡ್ನಲ್ಲಂತೂ ಸಿಗೋದೇ ಇಲ್ಲ. ಸೊ ನಮ್ಮ ಬಾಡಿನಲ್ಲಿ ವಿಟಮಿನ್ ಡಿ ಸಿಂಥಸಿಸ್ ಆಗಬೇಕು, ಉತ್ಪತ್ತಿ ಆಗಬೇಕು ಅಂದ್ರೆ ಅದು ಸನ್ಲೈಟಿಂದ ಮಾತ್ರ ಸಾಧ್ಯ. ಸೊ ಅದರ ಟೈಮಿಂಗ್ ಏನಪ್ಪ ಅಂದರೆ ಬೆಳಗ್ಗೆ 5ರಿಂದ 7 ಗಂಟೆ ಮಟ್ಟ. ಈಗ ನೋಡ್ರಿ, ಬೆಳಿಗ್ಗೆ 6 ಆಗೈತಿ ಬಟ್ ಬಿಸಿಲು ಬಂದಿಲ್ಲ ಅಂತ ಅನ್ನೋಂಗೇ ಇಲ್ಲ. ಒಮ್ಮೆ ಸನ್ರೈಸ್ ಬೆಳಕು ಬಂದೈತಿ ಅಂದರೆ ಸನ್ರೈಸ್ ಇದ್ದಲ್ಲಿ ಮಾತ್ರ ಬೆಳಕು ಬಂದಿರ್ತೈತಿ. ಹೌದಿಲ್ರಿ? ನಮ್ಗೆ ಈಗ ಇವತ್ತು ನೋಡಿದ್ರೆ ಕ್ಲೌಡಿ ಐತಿ, ಮಳೆ ಬರೋಂಗೆ ಐತಿ. ಬಟ್ ಸನ್ರೈಸ್ ಇದ್ದಲ್ಲಿ ಮಾತ್ರ ಸೂರ್ಯ ಸನ್ರೈಸ್ ಆದಾಗ 5 to 7 o'clock ತನಕ ಏನಾಗ್ತೈತಲ್ಲ, ಬೆಳಕು ಬರ್ತಿರ್ತೈತಿ. ಬೆಳಕು ಅದು ಬಿಸಿಲು ಇರಲಿ ಬಿಡಲಿ, ಬೆಳಕು ಐತಿ ಅಂದರೆ ಸನ್ರೈಸ್ ಇದ್ದಲ್ಲಿ ಮಾತ್ರ ಬೆಳಕು ಬಂದಿರ್ತೈತಿ. ಅದ್ರಾಗ ಹೈಯೆಸ್ಟ್ ವಿಟಮಿನ್ ಡಿ ಸಿಗ್ತೈತಿ. ಅದು ಸ್ಕಿನ್ ಯಾವಾಗ ನಮ್ಮ ಬಾಡಿನಲ್ಲಿ ಅದು ಎಕ್ಸ್ಪೋಜರ್ ಆದಾಗ ಮಾತ್ರ ವಿಟಮಿನ್ ಡಿ ಸಿಂಥಸಿಸ್ಸು ನಮ್ಮ ಸ್ಕಿನ್ನಲ್ಲಿ ಆಗ್ತೈತಿ. ಬಟ್ ಈಗ ಕೆಲವೊಬ್ರು ನಾನ್ ವೆಜ್ ಫುಡ್ ತಿನ್ನೋರಿಗೆ ಫಿಶ್ನಾಗ ಸಿಗ್ತೈತಿ, ಕಾಡ್ ಲಿವರ್ ಆಯಿಲ್ ಅಂತಾರೆ, ಫಿಶ್ನಾಗ ಸಿಗ್ತೈತಿ, ಎಗ್ ಯೋಕ್ನಲ್ಲಿ ಸಿಗ್ತೈತಿ. ಭಾಳ ಕಡಿಮೆ ಫುಡ್ಸ್ನಲ್ಲಿ ವಿಟಮಿನ್ ಡಿ ಸಿಗೋದು ಭಾಳ ಕಡಿಮೆ. ಸೊ ಮೇನ್ ಫಿಶ್ ತಿನ್ನೋರಿಗೆ ಉಪಯೋಗ ಆಗ್ತೈತಿ. ಕಾಡ್ ಲಿವರ್ ಆಯಿಲ್ ಅಂತಾರೆ, ಮತ್ತು ಬೀಫು, ಗೊತ್ತಾಯ್ತಲ್ಲ, ಚೀಸು, ಎಗ್ ಯೋಕ್, ಯೆಲ್ಲೋ ಕಲರ್ದು ಎಗ್ ಯೋಕ್ನಲ್ಲಿನೂ ವಿಟಮಿನ್ ಡಿ ಇರ್ತೈತಿ. ಅದು ಪ್ರಮಾಣ ಕಡಿಮೆ. ಫಿಶ್ನಲ್ಲಿ ಜಾಸ್ತಿ ಇರ್ತೈತಿ, ಬೀಫ್ನಲ್ಲಿನೂ ಜಾಸ್ತಿ ಇರ್ತೈತಿ. ಬಟ್ ನಮ್ಮ ಉಳ್ಕಿದವ್ರಿಗೆಲ್ಲರಿಗೂ ವಿಟಮಿನ್ ಡಿ ಸಿಗಬೇಕಂದ್ರೆ ಸನ್ ರೇಸಿಂದ ಮಾತ್ರ ಸಾಧ್ಯ. ಅದು 288 NM ರೇಸಲ್ಲಿ ಇರ್ತೈತಿ. 4 to 7 o'clock ಮಾರ್ನಿಂಗ್ ಮತ್ತು ಸಂಜೆ 4 to 6 ಇದೇ ಟೈಮಿಂಗ್ನಾಗ ಮಾತ್ರ ನಮಗೆ ವಿಟಮಿನ್ ಡಿ ಸಿಂಥಸಿಸ್ ಆಗ್ತದೆ. ಭಾಳಷ್ಟು ಹಳ್ಳಿ ಮಂದಿ ಏನು ಮಾಡ್ತಾರೆ, ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಿರ್ತಾರೆ. ನಾವು ಹೊಲದಾಗನೇ ಇರ್ತೀವಿ ರೀ, ಹೊರಗಡೆ ಇರ್ತೀವಿ ಅಂದರೆ 11-12 ಗಂಟೆ ಬಿಸಿಲಿನಲ್ಲಿ ಭಾಳ ಯು ವಿ ರೇಸ್ ಏನಿರ್ತದಲ್ಲ, ಅದು ಭಾಳ ಹಾರ್ಮ್ಫುಲ್ ಯು ವಿ ರೇಸ್. ಅದರಿಂದ ಏನಾಗ್ತದಲ್ಲ, ಸ್ಕಿನ್ ಟ್ಯಾನಿಂಗ್ ಆಗೋದು, ಕಂಟಿನ್ಯೂಸ್ ಎಕ್ಸ್ಪೋಜರ್ ಆಗೋದ್ರಿಂದ ಸ್ಕಿನ್ ಕ್ಯಾನ್ಸರ್ಸ್ ಆಗೋ ಚಾನ್ಸಸ್ ಇರ್ತೈತಿ. ಅದ್ರಾಗ ಮತ್ತು ಕಲರ್ ಬಂತು ಅಂತಂದರೆ ಡಾರ್ಕ್ ಪೀಪಲ್ನಲ್ಲಿ ಏನಾಗ್ತದಲ್ಲ, ಮೆಲಟೋನಿನ್ ಅಂತ ಇರ್ತದೆ, ಮೆಲಾನಿನ್ ಅಂತ ಇರ್ತೈತಿ. ಮೆಲಾನಿನ್ ಇರೋದ್ರಿಂದ ಅದು ವಿಟಮಿನ್ ಡಿ ಸಿಂಥಸಿಸ್ ನಮ್ಮ ಬಾಡಿನಲ್ಲಿ ಕಡಿಮೆ ಮಾಡ್ತದೆ. ಸ್ವಲ್ಪ ಬಾಡಿ ಕಲರ್ ಬೆಳ್ಳಗಿದ್ದವ್ರಿಗೆ ವಿಟಮಿನ್ ಡಿ ಸಿಂಥಸಿಸ್ ಜಾಸ್ತಿ ಆಗ್ತೈತಿ. ಸ್ವಲ್ಪ ಡಾರ್ಕ್ ಕಲರ್ಡ್ ಇರೋರಿಗೆ ಏನಾಗ್ತೈತಿ, ಮೆಲಾನಿನ್ ಇರೋದ್ರಿಂದ ಸ್ಕಿನ್ನಲ್ಲಿ ಸ್ವಲ್ಪ ವಿಟಮಿನ್ ಡಿ ಸಿಂಥಸಿಸ್ ಕಡಿಮೆ ಪ್ರಮಾಣನಲ್ಲಿ ಆಗ್ತೈತಿ. ಆಮೇಲೆ ನೋಡ್ರಿ, ನಾವು ಯೋಗಕ್ಕೆ ಬಂದಿರ್ತೀವಿ, ಅಟ್ಲೀಸ್ಟ್ ಮಿನಿಮಮ್ ಮುಖ, ಕೈ, ಕಾಲು ಓಪನ್ ಇರಬೇಕು. ಎಲ್ಲಿ ನೀ ಜಾಯಿಂಟಿಂದ ಕೆಳಗಡೆ ಓಪನ್ ಇರಬೇಕು. ಮುಖ ಎಕ್ಸ್ಪೋಜರ್ ಆಗಿರಬೇಕು. ಕೈ ಎಕ್ಸ್ಪೋಜರ್ ಆದರೆ ಅಟ್ಲೀಸ್ಟ್ ಅನ್ಇಂಟರಪ್ಟೆಡ್ ಹಾಫ್ ಆನ್ ಅವರ್ ನಮಗೆ ಸನ್ ಎಕ್ಸ್ಪೋಜರ್ ಆದರೆ ಸಾಕು. ಒಂದು ದಿನಕ್ಕೆ ನಮಗೆ ಅರ್ಧ ತಾಸು ಸನ್ ಎಕ್ಸ್ಪೋಜರ್ ಆದರೆ ಸಾಕು. 2 hours ಬೇಕಂತೇನಿಲ್ಲ. ನಾವಿಲ್ಲಿ ಬರೋದು ಯೋಗ ಮಾಡಲಿಕ್ಕೆ ಬರ್ತಿದ್ದೀವಿ. ಅದರಿಂದ ಒಂದು ಯೋಗನೂ ಮಾಡಿದಂಗೆ ಆಗ್ತತಿ, ಎರಡನೇದು ವಿಟಮಿನ್ ಡಿ ಸಿಂಥಸಿಸ್ಸೂ ಆಗ್ತತಿ. ಹೌದಾ? ಸೊ ಭಾಳಷ್ಟು ಕೆಲವೊಬ್ಬರು ರಿಲಿಜಿಯಸ್ ಇರೋರು ಏನು ಮಾಡ್ತಾರೆ, ಇಲ್ಲಿ ಯೋಗಕ್ಕೆ ಬಂದರೂ ಫುಲ್ ಡ್ರೆಸ್ ಹಾಕ್ಕೊಂಡು, ಮುಖಕ್ಕೆ ಪರ್ದ ಹಾಕ್ಕೊಂಡು, ಕಾಣ್ಲಾರ್ದಂಗೆ ಪೂರ ಫುಲ್ ಡ್ರೆಸ್ ಮಾಡ್ಕೊಂಡ್ಬಂದಿರ್ತಾರೆ. ಅಂಥವ್ರಿಗೆ ವಾಕಿಂಗ್ ಮಾಡೋದ್ರಿಂದ ಉಪಯೋಗ ಆಗ್ತದೆ ಆಗಲಿ, ವಿಟಮಿನ್ ಡಿ ಬಾಡಿನಲ್ಲಿ ಎಕ್ಸ್ಪೋಜರ್ ಆಗಲ್ಲ. ಸೊ ಎಕ್ಸ್ಪೋಜರ್ ಆಗಬೇಕು ಅಂತಂದರೆ ಮುಖ, ಕೈ, ನೀ ಜಾಯಿಂಟಿಂದ ಕಾಲು ಓಪನ್ ಇರಬೇಕು. ಅಟ್ಲೀಸ್ಟ್ ಗಂಡು ಮಕ್ಕಳಾದರೂ ಹಾಫ್ ಪ್ಯಾಂಟ್ ಹಾಕ್ಕೊಂಬಂದ್ರೆ ಸಾಕು. ಕೆಲವೊಬ್ರು ಏನಾಗ್ತದಲ್ಲ, ಇಲ್ರಿ ನಮ್ಮ ಇದರಾಗ ಮುಖ ತೋರಿಸ್ಬಾರ್ದು, ಫುಲ್ ಬಾಡಿ ಕವರ್ ಆಗಬೇಕು ಅಂದರೆ ಅಂಥವ್ರು ಏನು ಮಾಡ್ಬೋದು, ಮನೆಯಾಗನೇ
ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ಇರ್ತತ್ತಲ್ಲ, ಮಾರ್ನಿಂಗ್ 5 to 6 ಸ್ವಲ್ಪ ಒಂದು ಅರ್ಧ ತಾಸು ಕೈ ಕಾಲು ಎಕ್ಸ್ಪೋಜರ್ ಮಾಡ್ಕೊಂಡಿದ್ರು ಸಾಕು. ಹೌದಾ, ಎಲ್ಲರಿಗೂ ಇದು ಸಾಧ್ಯ ಇರಲಿಕ್ಕಿಲ್ಲ, ಅವ್ರವ್ರ ರಿಲಿಜನ್ ತಕ್ಕಂಗೆ ಅವ್ರು ಫಾಲೋ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಇದು ನಾನು ಟಿಪ್ಸ್ ಹೇಳಕತ್ತೇನೆ. ಮನೆ ಕಾಂಪೌಂಡ್ನಾಗನೇ ಏನಿರ್ತದಲ್ಲ, ಹೆಣ್ಮಕ್ಳು ಮುಖ ಮತ್ತು ಕೈ ನೀ ಜಾಯಿಂಟಿಂದ ಕೆಳಗಡೆ ಓಪನ್ ಇಟ್ಕೊಂಡು ಅನ್ಇಂಟರಪ್ಟೆಡ್ ಹಾಫ್ ಆನ್ ಅವರ್ ಸನ್ ಎಕ್ಸ್ಪೋಜರ್ ಆದರೆ ಸಾಕು. ಇಲ್ಲಪ್ಪ ನಮ್ಮ ಬೆಳಿಗ್ಗೆ ಆಗಲ್ಲ ಅಂದ್ರೇನ ಸಂಜೆ 4 to 6 ನಾನು ವಿಟಮಿನ್ ಡಿ ಸಿಂಥಸಿಸ್ ಆಗ್ತದೆ. ಸೊ ವಿಟಮಿನ್ ಡಿನಲ್ಲಿ 2 ಪ್ರಕಾರ ಇರ್ತೈತಿ, ವಿಟಮಿನ್ D2 ಮತ್ತು ವಿಟಮಿನ್ D3. ವಿಟಮಿನ್ D2 ಏನಿರ್ತೈತಲ್ಲ ಅದು ಎರ್ಗೋಸ್ಟಿರಾಲ್ ಅಂತಾರೆ, ಅದು ಪ್ಲ್ಯಾಂಟ್ ಸೋರ್ಸಸ್ಸಿಂದ ಬರ್ತೈತಿ. ವಿಟಮಿನ್ D3 ಏನಿರ್ತೈತಲ್ಲ ಅನಿಮಲ್ ಫುಡ್ಡಿಂದ ಬರ್ತೈತಿ. ಸೊ ಆ್ಯಕ್ಟಿವ್ ಫಾರ್ಮ್ ಯಾವುದು, ಕ್ಯಾಲ್ಸಿಟ್ರಾಲ್ ಅಂತ ಇರ್ತೈತಿ. ಏನಪ್ಪ ವಿಟಮಿನ್ ಡಿ ಇದ್ರ ಬಗ್ಗೆ ಯಾಕೆ ಇಷ್ಟು ಹೇಳಬೇಕು, ಇದ್ರದ್ದು ಮಹತ್ವ ಏನು ಅಂತಂದರೆ, ಒಂದು ಹುಟ್ಟಿದ ಕೂಸಿಂದನೂ ಹೇಳ್ತೀನಿ. ನಾವು ಪಿಡಿಯಾಟ್ರಿಷಿಯನ್ ಇರೋದ್ರಿಂದ ಎಲ್ಲ ತಾಯಿದವ್ರು ಏನಂತೀವಿ, ಮದರ್ಸ್ ಮಿಲ್ಕ್ ಒಳಗಡೆ ವಿಟಮಿನ್ ಡಿ ಅನ್ನೋದು ಪ್ರಮಾಣ ತುಂಬ ಕಡಿಮೆ ಇರ್ತೈತಿ. ಸೊ ಪ್ರತಿಯೊಬ್ಬರು ಹುಟ್ಟಿದ ಮಕ್ಕಳಿಗೆ ನಾವೇನು ಹೇಳ್ತೀವಿ, ಡಿಸ್ಚಾರ್ಜ್ ಆಗೋ ಮುಂದೆ, ಈಗೆಲ್ಲ ಅಂತೂ ಹಾಸ್ಪಿಟಲ್ ಡೆಲಿವರಿ ಆಗಾಗತ್ತೈತಿ, ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತೂ 100% ಆಗಾಗತ್ತೈತಿ. ಹೌದಾ, ಸೊ ಡಿಸ್ಚಾರ್ಜ್ ಆಗೋ ಮುಂದೆ ನಾವೇನು ಮಾಡ್ತೀವಿ, ವಿಟಮಿನ್ D3 ಡ್ರಾಪ್ಸು 400 ಯೂನಿಟ್ಸ್ ಕೊಡ್ತೀವಿ. 1 ml ಡೈಲಿ ಹಾಕ್ರಿ. 6 ತಿಂಗಳ ಮಟ್ಟ 1 ml, 6 ಮಂತ್ಸಿಂದ 1 year ಮಟ್ಟ 800 ಯೂನಿಟ್ಸ್ ಅಂದರೆ 1 ml, ಅದೂ 800 ಯೂನಿಟ್ಸ್ದೂ ಬರ್ತೈತೆ. 400 ಯೂನಿಟ್ಸ್ ಇದ್ದರೆ 2 ml ಆಗಬೇಕು ಆಫ್ಟರ್ 6 months. 800 ಯೂನಿಟ್ಸ್ ಇದ್ದರೆ 1 ml ಟಿಲ್ 1 year ಆಗಬೇಕು. ಯಾಕಪ್ಪ ಅಂದರೆ ಎದೆ ಹಾಲು ಒಳಗಡೆ ವಿಟಮಿನ್ ಡಿ ಕಡಿಮೆ ಇರ್ತೈತಿ. ಸೊ ನಮಗೆ ನ್ಯೂ ಬಾರ್ನ್ ಬೇಬಿಗೆ, ಹುಟ್ಟಿದ ಕೂಸುಗಳಿಗೆ ಹೆಂಗೆ ಸಿಗ್ತೈತಪ್ಪ ಅಂದ್ರೆ, ಅವ್ರಿಗೂ ಮಾರ್ನಿಂಗ್ ನಾವು ಏನು ಮಾಡ್ತೀವಿ, ಮೊದಲಿನ ಕಾಲದಲ್ಲಿ ಆಯಿಲ್ ಮಸಾಜ್ ಮಾಡಿ, ಬಾಡಿಗೆ ಆಯಿಲ್ ಮಸಾಜ್ ಮಾಡಿ ಬಿಸಿಲಿಗೆ ಹಿಡಿತಿದ್ರು ಕೂಸಿನ. ಸೊ ಈಗಾದರೂ ಹಂಗೆ ಮಾಡಬೇಕು. ಮನೆಗೆ ಹೋದ್ಮೇಲೆ ಕೂಸುಗಳಿಗೆ ಇದು ಮೈಯೆಲ್ಲ ಆಯಿಲ್ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ತಾಸು 6 ಗಂಟೆಗೆ ಒಂದು ಅರ್ಧ ಬರಿ ಮೈಲಿ ಕೂಸಿನ ಅಟ್ಲೀಸ್ಟ್ ಪ್ಯಾಂಪರ್ಸ್ ಹಾಕಿ ಕೂಸಿನ ಏನೈತಲ್ಲ ಅರ್ಧ ತಾಸು ನಾವು ಸನ್ ಎಕ್ಸ್ಪೋಜರ್ ಮಾಡೋದ್ರಿಂದ ಅವತ್ತಿನ ದಿನಕ್ಕೆ ಬೇಕಾದಷ್ಟು ವಿಟಮಿನ್ ಡಿ ಸಿಗ್ತೈತಿ. ಸೊ ಇದು ಹುಟ್ಟಿದಿಂದ ಮರಣ ಮಟ್ಟ ನಮಗೆ ವಿಟಮಿನ್ ಡಿ ಬೇಕೇ ಬೇಕು. ಅದು ಫುಡ್ನ ಸಿಕ್ಕಿದ್ರೆ ಅದು ಬೇರೆ ಮಾತು, ಫುಡ್ನಲ್ಲಿ ವೆಜ್ ಫುಡ್ನಲ್ಲಿ ಭಾಳ ಕಡಿಮೆ ಸಿಗ್ತೈತಿ. ಸೊ ನಮ್ಗೆ ಅಗ್ದಿ ಈಸಿಯಾಗಿ ಉಚಿತವಾಗಿ ಸಿಗೋಂಥದ್ದು ಯಾವುದು, ಸನ್ರೈಸ್. ನಮಗೆ ಮಾರ್ನಿಂಗ್ 5 to 7 ಇಲ್ಲ, ಸಂಜೆ 4 to 6 ಸಿಗ್ತೈತಿ. ಇದು ನೆನ್ಪಿಡ್ಕೋಬೇಕು. ಮತ್ತು ಇದರಿಂದ ಏನಪ್ಪ, ಏನು ಡೆಫಿಷಿಯನ್ಸಿ, ಯಾಕೆ ಇಷ್ಟು ಹೇಳಕತ್ತಾರ ಅಂದ್ರೇನ, ವಿಟಮಿನ್ ಡಿ ಡೆಫಿಷಿಯನ್ಸಿ ಯಾವಾಗ ಚಾಲು ಆಗ್ತೈತಿ, ಒಂದು ನ್ಯೂ ಬಾರ್ನ್ ಅಂದರೆ ಹುಟ್ಟಿದ ಕೂಸಿಂದು 8ನೇ ವಾರದಿಂದನೇ ಅದು ವಿಟಮಿನ್ ಡಿ ಡೆಫಿಷಿಯನ್ಸಿದು ಸಿಂಪ್ಟಮ್ಸ್ ಚಾಲು ಆಗ್ತಾ ಹೋಗ್ತದೆ. ಯಾಕಂದರೆ ಈಗಿನ ತಾಯಿದವರು ಚೆನ್ನಾಗಿ ಊಟ ಮಾಡಲ್ಲ. ಸೊ ಅವರೇ ಊಟ ಮಾಡಲಾರ್ದಾಗ ಅದು ಪ್ರಮಾಣ ಎದೆ ಹಾಲಿನ ಕಡಿಮೆ ಇರ್ತೈತಿ. ಅಂಥದ್ರಾಗ ತಾಯಿನೇ ಚೆನ್ನಾಗಿ ಪೌಷ್ಟಿಕಾಂಶ ಇಲ್ಲಾರ್ದ ಊಟ ಮಾಡಿ ಅನಿಮಿಯಾ ಆಗಿರ್ತೈತಿ, ತೂಕ ಕಡಿಮೆ ಇರೋಂಥ ಕೂಸು ಹುಟ್ಟಿರ್ತಾವೆ. ಯಾವ ತಾಯಿದವ್ರು ಚೆನ್ನಾಗಿ ಊಟ ಮಾಡಲ್ಲ, ರಕ್ತ ಕಡಿಮೆ ಇರ್ತೈತಿ, ಅವ್ರದ್ದು ತೂಕ ಕಡಿಮೆ ಇರ್ತೈತಲ್ಲ, ಅಂಥವ್ರಿಗೆ ತೂಕ ಕಡಿಮೆ ಇರೋಂಥ ಕೂಸುಗಳಂದ್ರೆ ಪ್ರೀಟರ್ಮ್ ಬೇಬೀಸ್ ಹುಡ್ತಾವೆ. ಅಂಥ ಬೇಬೀಸು ಎದೆ ಹಾಲೂ ವಿಟಮಿನ್ ಡಿ ಕಡಿಮೆ ಇರ್ತೈತಿ. ಅಂಥ ತಾಯಿದವ್ರು ಹಾಲು ಕುಡಿಸಿದಾಗ ಏನಾಗ್ತೈತಲ್ಲ, 8ನೇ ವಾರದಿಂದನೇ ವಿಟಮಿನ್ ಡಿ ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಚಾಲು ಆಗ್ತಾವೆ. ಏನಾಗ್ತೈತಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಅಂದರೆ, ಅದರ ಸಿಂಪ್ಟಮ್ಸ್ ಏನು ಅಂತಂದ್ರೆಗಿನ, ಸಣ್ಣ ಕೂಸಿನಲ್ಲಿ ತಲೆ ದೊಡ್ಡಗಿರ್ತೈತಿ. ಅಂದ್ರೆ ಬಾಕ್ಸ್ ನಮ್ದೆಲ್ಲ ಹೆಂಗೆ ಗುಂಡಕ್ಕಿರ್ತೈತಲ್ಲ, ಅದು ಸ್ಕ್ವಯರ್ ಶೇಪ್ ಇರ್ತೈತಿ. ಅಣ್ಣೆತ್ತಿ ಕೂಡ ಇರೋಂಗಿಲ್ಲ, ಹೊಟ್ಟೆ ಹಿಂಗೆ ದಪ್ಪ ಇರ್ತೈತಿ. ಮತ್ತು ಬೋಲೆಕ್ಸ್ ಇರ್ತಾವ. ಇದು ಚೆಸ್ಟ್ ಏನೈತಲ್ಲ, ಚೆಸ್ಟ್ ಡಿಫಾರ್ಮಿಟಿ ಆಗಿರ್ತೈತಿ, ಹಿಂಗೆ ಹಿಂಗೆ ಆಗಿರ್ತೈತಿ. ಮತ್ತು ಬೋಲೆಕ್ಸ್ ಇರ್ತಾವೆ. ಬೇಗ ನಡೆಯೋಕ್ಕೆ ಬರಲ್ಲ. ಹಲ್ಲು 6 ತಿಂಗಳಿಂದ ಹಲ್ಲು ಬರೋಕ್ಕೆ ಚಾಲು ಆಗ್ತಾವೆ. ಬಟ್ ಇಂಥ ಕೂಸಿಗೆ 1 ವರ್ಷ ಆದರೂ 1.5 ವರ್ಷ ಆದರೂ ಹಲ್ಲು ಬಂದಿರಲ್ಲ. ಸೊ 6 ತಿಂಗಳಿಂದ ಒಂದೊಂದು ತಿಂಗಳಿಗೆ ಒಂದೊಂದು ಹಲ್ಲು ಬರಬೇಕು. 9ರಿಂದ 10 ತಿಂಗಳಿಗೆ ಅಣ್ಣೆತ್ತಿ ಕೂಡಬೇಕಾಗ್ತದೆ. ಅಂಥವು ಯಾವುವು ಕೂಡಿರಲ್ಲ ಅಂದ್ರೇನ, ಅದರ ಸಿಂಪ್ಟಮ್ಸ್ ಏನು, ವಿಟಮಿನ್ ಡಿ ಡೆಫಿಷಿಯನ್ಸಿ ಐತಂತ ಅರ್ಥ. ಸೊ ಅಂಥವಾಗ ನೀವು ಇಮ್ಮಿಡಿಯೇಟ್ ನೀವು ಡಾಕ್ಟ್ರ್ ಕಡೆ ಬರಬೇಕು. ಅದರದ್ದು ಏನೈತಲ್ಲ ಸಲಹೆಗಳು ನಾವು ಹೇಳ್ತೀವಿ. ಸೊ ಈಗ ಕೆಲವೊಬ್ರು ಏನಾಗ್ತದಲ್ಲ, ಇನ್ನೂ ಕೂಸು ನಡೆಯೋಕ್ಕೆ ಚಾಲೂ ಮಾಡೋದೇ 1 ವರ್ಷದಿಂದ ನಡೆಯೋಕ್ಕೆ ಚಾಲೂ ಮಾಡ್ತೈತಿ. ಎಲ್ಲರೂ 8-9 ತಿಂಗಳಿಂದನೇ ನಡ್ಸೋಕ್ಕೆ ಚಾಲೂ ಮಾಡ್ತಾರೆ. ಸೊ ಬೋನೂ ರೆಡಿ ಆಗಬೇಕು. ಹೌದಾ, ಅದಾದಮೇಲೆ ಕೂಸಿನ ನಡ್ಸೋಕ್ಕೆ ಚಾಲೂ ಮಾಡೋಕೆ ಬೈ 1 year ಬರ್ತಡೇ, ಫಸ್ಟ್ ಇಯರ್ ಬರ್ತಡೇಗೆ ಕೂಸು ತಂತಾನೆ ನಡೆಯೋಕ್ಕೆ ಚಾಲೂ ಆಗ್ತೈತಿ. ಯಾವ ಕೂಸು 1 ವರ್ಷದಿಂದ 1 ವರ್ಷ 2 ತಿಂಗಳ ಮಟ್ಟ ಸ್ವಲ್ಪ ಟೈಮ್ ಇರ್ತೈತೆ, ರೇಂಜ್ ಇರ್ತೈತಿ. ಇನ್ನೂ 1.5 ವರ್ಷ 2 ವರ್ಷ ಆದರೂ ಕೂಸು ನಡೆಯವಲ್ದ ಅಂದ್ರೇನ,
ವಿಟಮಿನ್ ಡಿ ಡೆಫಿಷಿಯನ್ಸಿ ಐತಿ, ರಿಕೆಟ್ಸ್ ಐತೆ ಅಂತೇಳಿ ಅದರ ಅರ್ಥ. ಮತ್ತು ಉಳ್ಕಿದ್ವೆಲ್ಲ ಸಿಮ್ಟಮ್ಸ್ ಇರ್ತಾವೆ. ನೀವು ಚಿಕ್ಕ ಮಕ್ಕಳ ತಜ್ಞಕರೇ ಬಂದು ಸಲಹೆ ಕೇಳ್ಕೊಬೋದು. ಗೊತ್ತಾಯ್ತಲ್ಲ. ಆಮೇಲೆ ಏನಂದರೆ ದೊಡ್ಡವ್ರೇನು ಆಸ್ಟಿಯೋಮಲೇಷಿಯಾ ಅಂತ ಆಗ್ತೈತೆ, ಸಾಫ್ಟ್ ಬೋನ್ಸ್ ಆಗ್ತಾವೆ. ಮತ್ತು ಆಸ್ಟಿಯೋಪೋರೋಸಿಸ್ ಅಂತ ಇಷ್ಟು ಕಾಮನ್ ಆಗೈತಂದರೆ ನೀನು 100 ಮಂದಿ ಹಿಡಿದ್ರೆ 90%ಗಿನ್ನೂ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರ್ತೈತೆ. ನಾವು ಬೋನ್ ಮಿನರಲ್ ಡೆನ್ಸಿಟಿ ಅಂತ ಟೆಸ್ಟ್ ಮಾಡ್ತೀವಿ, ವಿಟಮಿನ್ ಡಿ ಲೆವೆಲ್ಸ್ ಅಂತ ಟೆಸ್ಟ್ ಮಾಡ್ತೀವಿ. ಪ್ರತಿಯೊಬ್ಬರು ಯಾರಿಗೇ ನೀವು ಮಾಡಿದರೂ ಇಷ್ಟು ಈಗ ಒಂಥರ ಅರ್ಜೆಂಟ್ ಸಿಚುವೇಶನ್ ಇದೆ ಅಂದರೆ 10 ಮಂದಿನಾಗ 9 ಮಂದಿನೂ ಸಿವಿಯರ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರ್ತೈತೆ. ನಾರ್ಮಲ್ ಎಷ್ಟಿರಬೇಕು 30 to 50 ಇಂಟರ್ನ್ಯಾಷನಲ್ ಯೂನಿಟ್ಸ್ನಲ್ಲಿ ಅದು ವಿಟಮಿನ್ ಡಿ ಇರಬೇಕು. ಬಟ್ ಸಿವಿಯರ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಅಂದರೆ ಲೆಸ್ ದೆನ್ 30 ಇರ್ತೈತೆ. ಸೊ ಅಂಥವ್ರು ಏನೈತಲ್ಲ, ನೀವು ಅಡಲ್ಟ್ಸ್ ಆಗಿದ್ದವ್ರು ಅಂಥವ್ರಿಗೆ ಆಸ್ಟಿಯೋಪೊರೋಸಿಸ್ ಚಾಲೂ ಆಗ್ತದೆ. ಸಣ್ಣ ವಯಸ್ಸಿಗೆ 40-50 ವರ್ಷಕ್ಕೆ ಕಾಲು ನೋವು ಚಾಲೂ ಆಗಿರ್ತಾವೆ. ಅದು ಎಕ್ಸ್ರೇ ಮಾಡಿದಾಗ ಗೊತ್ತಾಗ್ತದೆ ಆಸ್ಟಿಯೋಪೊರೋಸಿಸ್ ಐತೆ, ಆಸ್ಟಿಯೋಮಲೇಷಿಯಾ ಐತೆ ಅಂತೆ. ಅವ್ರಿಗೆ ಬರೀ ಸನ್ರೈಸ್ ಅಲ್ಲ, ಅಂಥವ್ರಿಗೆ ಇಮ್ಮಿಡಿಯೇಟ್ ನಮ್ಗೆ ವಿಟಮಿನ್ ಡಿ ಕರೆಕ್ಷನ್ ಆಗಬೇಕಂದ್ರೆ ಸನ್ರೈಸು ಇಂಪಾರ್ಟೆಂಟು, ಫುಡ್ಡಿನಲ್ಲಿ ಚೇಂಜಸ್ ಮಾಡ್ಕೋಬೇಕು, ಅದ್ರ ಜೋಡಿ ಟ್ರೀಟ್ಮೆಂಟ್ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ. ಈಗ ಮೇನ್ ನಮ್ಮದು ವಿಟಮಿನ್ ಡಿ ಕೆಲಸ ಏನಪ್ಪ, ಎದಕ್ಕೆ ವಿಟಮಿನ್ ಡಿ ತೊಗೋಬೇಕು? ಬರೀ ಸನ್ರೈಸ್ ಆದರೆ ವಿಟಮಿನ್ ಡಿ ಸಿಗ್ತತಿ, ಸ್ಕಿನ್ನಲ್ಲಿ ಸಿಗ್ತತಿ, ಇಂಪಾರ್ಟೆಂಟ್ ಅಲ್ಲ. ಅದ್ರ ಕೆಲಸ ಏನು? ಕ್ಯಾಲ್ಶಿಯಂ ಬಾಡಿನಲ್ಲಿ ಕ್ಯಾಲ್ಶಿಯಂ ಇರ್ತೈತಲ್ಲ, ಅದು ವಿಟಮಿನ್ ಡಿ ಇರೋದ್ರಿಂದ ಅದು ಅಬ್ಸಾರ್ಬ್ ಆಗಿ ಬೋನ್ನಲ್ಲಿ ಡೆಪಾಸಿಟ್ ಆಗಕ್ಕೆ ಹೆಲ್ಪ್ ಮಾಡ್ತೈತೆ ವಿಟಮಿನ್ ಡಿ. ಬರೀ ವಿಟಮಿನ್ ಡಿ ತೊಗೊಂಡು ನಾವು ಕ್ಯಾಲ್ಶಿಯಂ ತೊಗೊಂಡಿಲ್ಲ ಅಂದರೆ ಅದ್ರ ಉಪಯೋಗ ಇಲ್ಲ. ನಮ್ದು ವಿಟಮಿನ್ ಡಿ ಕೆಲಸ ಏನು? ಕ್ಯಾಲ್ಶಿಯಮ್ದು ಅಬ್ಸಾರ್ಬ್ ಮಾಡಿ ಅದು ಬೋನ್ನಲ್ಲಿ ಡೆಪಾಸಿಟ್ ಮಾಡುವಂಗೆ ಮಾಡ್ತೈತೆ. ಕ್ಯಾಲ್ಶಿಯಮು, ಫಾಸ್ಫರಸ್, ಮ್ಯಾಗ್ನೀಷಿಯಮ್. ಈಗ ಎಷ್ಟೋ ಜನ ಬರೀ ವಿಟಮಿನ್ ಡಿ ತೊಗೊತಾರೆ ಬಟ್ ಕ್ಯಾಲ್ಶಿಯಂ ತೊಗೊಳಂಗಿಲ್ಲ. ನೀವು ಕ್ಯಾಲ್ಶಿಯಂ ತೊಗೊಲಿಲ್ಲ ಅಂದರೆ ವಿಟಮಿನ್ ಡಿ ಸ್ಯಾಚೆಟ್ಸು ವಿಟಮಿನ್ ಡಿ ತೊಗೊಳೋದ್ರಿಂದ ಅದೇನು ಬಾಡಿನ ಬರ್ತೈತಿ, ಅದು ಯೂಸ್ ಆಗ್ಲಾರ್ದವ ಯೂರಿನ್ನಲ್ಲಿ ಪಾಸ್ ಆಗಿಬಿಡ್ತದೆ. ಸೊ ಯಾವಾಗೇ ಡೆಫಿಷಿಯನ್ಸಿ ಇದ್ದಾಗ ವಿಟಮಿನ್ ಡಿ ಜೋಡಿ ಕ್ಯಾಲ್ಶಿಯಂ ಕಂಪಲ್ಸರಿ ವೈದ್ಯರಂತೂ ಕೊಡ್ತಾರೆ. ನಿಮಗೇನು ಅದು ಮಾಹಿತಿ ಇರಲಿ ಅಂತ ಹೇಳ್ತೀನಿ. ಯಾರಿಗೆ ಮಂಡಿ ನೋವು, ಕಾಲು ನೋವು ಇರ್ತೈತಲ್ಲ ಅವರು ವಿಟಮಿನ್ ಡಿ ಸನ್ರೈಸ್ ಜೋಡಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕಂಪಲ್ಸರಿ ತೊಗೋಬೇಕು. ಗೊತ್ತಾಯ್ತಲ್ಲ. ಇದು ವಿಟಮಿನ್ ಡಿ ಮಹತ್ವ ಹೇಳಾಕತ್ತೀನಿ. ಮತ್ತು ವಿಟಮಿನ್ ಡಿ ಎಲ್ಲಿ ಉತ್ಪಾದನೆ ಆಗ್ತೈತಿ? ಸ್ಕಿನ್ನಲ್ಲಿ ಉತ್ಪಾದನೆ ಆಗಿ ಮತ್ತು ಲಿವರು, ಕಿಡ್ನಿನಲ್ಲಿನೂ ಉತ್ಪಾದನೆ ಆಗ್ತೈತಿ. ಯಾರಿಗೆ ಲಿವರ್ ಪ್ರಾಬ್ಲಮ್ ಇರ್ತೈತಿ, ಕಿಡ್ನಿ ಪ್ರಾಬ್ಲಮ್ ಇರ್ತೈತಿ ಅಂಥವ್ರು ವಿಟಮಿನ್ ಡಿ ಡೆಫಿಷಿಯನ್ಸಿ ಇರ್ತೈತಿ. ಸೊ ನಾರ್ಮಲ್ ಇದ್ದವ್ರಿಗೆ ಅಂತೂ ನಮಗೇನು ಪ್ರಾಬ್ಲಮ್ ಇರೋಂಗಿಲ್ಲ. ಯಾರಿಗೆ ಲಿವರು, ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಕಂಪಲ್ಸರಿ ಆಗ್ತೈತಿ. ಅದರ ಸಿಂಥಸಿಸ್ ಕಡಿಮೆ ಆಗಿರೋದ್ರಿಂದ ನೀವು ವೈದ್ಯರ ಕಡೆ ಹೋಗಿ ಇಂಥ ಸಮಸ್ಯೆ ಇದ್ದರೆ ವಿಟಮಿನ್ ಡಿ ಜೋಡಿ ಕ್ಯಾಲ್ಶಿಯಮನ್ನು ಕಂಪಲ್ಸರಿ ಟ್ಯಾಬ್ಲೆಟ್ಸ್ ತೊಗೋಬೇಕು. ಮತ್ತು ಫುಡ್ಡಿನಲ್ಲಿ ಏನಂದರೆ ಮೇನು ಫಿಶ್ನಲ್ಲಿ ಸಿಗ್ತತಿ, ಎಗ್ ಯೋಕ್ನಲ್ಲಿ ಸಿಗ್ತತಿ. ಸೊ ವೆಜ್ ಫುಡ್ ತಿನ್ನೋರಿಗೆ ಪ್ರಮಾಣ ಭಾಳ ಕಡಿಮೆ, ಇದು ನಿಮಗೆ ಗೊತ್ತಿರಬೇಕು. ಹಂಗಾಗಿ ನಾವೆಲ್ಲ ಇಲ್ಲಿ ಬರ್ತಾ ಇರೋದು ಕಾರಣ ಏನು? ಸನ್ರೈಸಿಂದ ಸಿಗಲಿ. 5 to 7 ಇಂಪಾರ್ಟೆಂಟ್ ಟೈಮ್, 288 nm UV ಲೈಟ್ನಲ್ಲಿ ಸಿಗುತ್ತದೆ ಅನ್ನೋ ಒಂದು ಇದರಿಂದ ನಾವು ಇಲ್ಲಿ ಬರ್ತೇವೆ. 11-12 ಗಂಟೆ. ಮತ್ತು ಸನ್ರೈಸ್ ಎಕ್ಸ್ಪೋಜರ್ ಆಗಬೇಕಂದ್ರೆ ಯಾರೂ ಸನ್ಸ್ಕ್ರೀನ್ ಲೋಷನ್ ಹಚ್ಕೋಬಾರ್ದು. ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡ್ರೆ ಅದು ಅಬ್ಸರ್ವ್ ಆಗಲ್ಲ, ಸ್ಕಿನ್ನಲ್ಲಿ ಸಿಂಥಸಿಸ್ ಆಗಲ್ಲ. ಸನ್ಸ್ಕ್ರೀನ್ ಲೋಷನ್ ಹಚ್ಕೋಬೇಡ್ರಿ. ಕಪ್ಪಾಗ್ತೀವಂತ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ವಾಕಿಂಗ್ ಬರಬೇಡ್ರಿ. ಬೆಳಿಗ್ಗೆ ಸನ್ ಎಕ್ಸ್ಪೋಜರ್ ಆಗಲೇಬೇಕು. ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಅನ್ಇಂಟರಪ್ಟೆಡ್ ಎಕ್ಸ್ಪೋಜರ್ ಆಗಬೇಕು. ಆಮೇಲೆ 11-12 ಗಂಟೆ ನಾವು ಹೋಗ್ತೀವಲ್ಲ ಅವಾಗ ನಾವು ಕಂಪಲ್ಸರಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೋಬೇಕು. ನಾವು ಎಷ್ಟೋ ಜನ ಮನೆಗೆ ಇರ್ತೀವಿ ಅಂದರೂ ನಾವು ಕಪ್ಪಾಗ್ತೀವಲ್ಲ ಅಂತ ಅಂತಿರ್ತೀವಲ್ಲ. ಈವನ್ ಟ್ಯೂಬ್ ಲೈಟ್ನಲ್ಲಿನೂ ಹಾರ್ಮ್ಫುಲ್ UV ರೇಸ್ ಬರತ್ತವೆ, ಯಾವುದರಿಂದನೂ ತಪ್ಪಿಸ್ಕೊಳ್ಳೋ ಸಾಧ್ಯನೇ ಇಲ್ಲ ಈಗಿನ ಇದರಲ್ಲಿ. ಈವನ್ ಟ್ಯೂಬ್ ಲೈಟು, ನಾರ್ಮಲ್ ಬಲ್ಬ್ನಲ್ಲೂ ಹಾರ್ಮ್ಫುಲ್ UV ರೇಸ್ ಬರಾಕತ್ತವೆ. ಸೊ ದಿನ ಆದ್ರೂ ಸ್ನಾನ ಮಾಡಿದ ಮೇಲೆ ನಾವು ಹೊರಗಡೆ ಹೋಗ್ಲಿಲ್ಲ ಅಂದರೂ ಮನೆಯಾಗಿದ್ರೂ ಸನ್ಸ್ಕ್ರೀನ್ ಲೋಷನ್ ಹಚ್ಕೋಬೇಕನ್ನೋದು ಡರ್ಮಟಾಲಜಿಸ್ಟ್ ಸಲಹೆ ಇರ್ತತಿ. ಸೊ ಇದರಿಂದ ನಾನು ಮಾತು ಮುಗಿಸ್ತೀನಿ. ನಿಮ್ಗೆ ಏನಾದರೂ ಕೇಳೋದಿತ್ತಂದರೆ, ಡೌಟ್ಸ್ ಕೇಳೋದಿತ್ತಂದರೆ ಕೇಳ್ಬೋದು. ಏನಾದರೂ ಕೇಳೋದಿದೆಯಾ? ಥ್ಯಾಂಕ್ ಯು.